ಜಯಂತ್ ಟಿ ತಾವೆಂಥ ಮನುಷ್ಯರು, ತಮ್ಮನ್ನು ಒಂದು ರೀತಿಯಲ್ಲೂ ಅಳೆದು ತೂಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ಸಾಗ್ತಾ ಇರುವಂಥದ್ದು. ತಮ್ಮನ್ನು ಒಂದು ರೀತಿಯಲ್ಲಿ ಉಕ್ಕಿನ ಮನುಷ್ಯ ಅಂತ ನಾವು ಕರಿಬೋದು, ಅಥವಾ ದೇವತಾ ಮನುಷ್ಯ ಅಂತ ಕರಿಬೋದು, ಏನು ಬೇಕಾದರೂ ಕರಿಬೋದು. ಈ ಸಮಾಜಕ್ಕೆ ಇದ್ಯಾವುದು ಅರ್ಥ ಆಗೋದಿಲ್ಲ. ತಾವು ಮಾಡ್ತಾ ಇರುವಂತಹ ಈ ಒಂದು ನಿಸ್ವಾರ್ಥ ಸೇವೆ ಜನರ ಮನಸ್ಸಿಗೆ ತಲುಪಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಜಯಂತ್ ಟಿ ಅವರನ್ನು ನಾವು ಕೆಲವೊಂದು ಹೋರಾಟಗಳ ಮುಖಾಂತರ ಪರಿಚಯ ಮಾಡಿಕೊಂಡವರು, ಮುನ್ನೆಲೆಗೆ ಬಂದಂತೆ ಈ ಒಂದು ಸೌಜನ್ಯ ಹೋರಾಟದಿಂದ. ಆದರೆ ಈ ಒಂದು ಹೋರಾಟದ ನಡುವೆಯೂ ಅವರು ಮಾಡ್ತಾ ಇರುವಂತಹ ಕೆಲವೊಂದು ಕೆಲಸಗಳ ಬಗ್ಗೆ ನಿಮ್ಮ ಮುಂದೆ ನಾವು ತರಲೇಬೇಕಾಗುತ್ತೆ, ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಯಾಕೆ ಅಂತ ಕೇಳಿದರೆ, ಅವರು ಅನುಭವಿಸ್ತಾ ಇರುವಂತಹ ನೋವುಗಳ ನಡುವೆಯೂ ಒಂದು ಜನಸಾಮಾನ್ಯರಿಗೆ ಮಿಡಿಯುವಂತಹ ಒಂದು ಹೃದಯ ಅವರಲ್ಲೂ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಕಡಬ ತಾಲೂಕಿನ ಒಂದು ಮುದಿ ವಯಸ್ಸಿನ ಕುಟುಂಬಸ್ಥರು ಅವರ ಮನೆಯನ್ನು ಕಾನೂನು ಪಾಲಕರು, ಅಧಿಕಾರಿಗಳು ಅಂತ ಹೇಳುವಂತಹ ವ್ಯಕ್ತಿಗಳು ಅವರು ಅಕ್ರಮವಾಗಿ ಅಲ್ಲಿ ಮನೆ ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅವರನ್ನು ಅಲ್ಲಿಂದ ಆ ಒಂದು ಮನೆಯನ್ನು ಖಾಲಿ ಮಾಡೋದಕ್ಕೆ ಹೇಳ್ತಾರೆ. ಅವರಿವತ್ತು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪುತ್ತೂರಿನ AC ಆಫೀಸ್ನ ಮುಂದೆ ಧರಣಿ ಕೂತ್ಕೊಳ್ತೇವೆ, ಆ ಒಂದು ಮುದುಕಿ ಅಜ್ಜ ಅಜ್ಜಿಯೊಂದಿಗೆ ನಾನು ಕೈ ಜೋಡಿಸ್ತೇನೆ ಅನ್ನುವಂತಹ ಮಟ್ಟಿಗೆ ಜಯಂತ್ ಟಿ ಅವರು ಪುತ್ತೂರಿಗೆ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಜಯಂತ್ ಟಿ ಅವರು ಇವಾಗ ಹೋಗ್ತಾ ಇರುವಂತಹ ಹಾದಿಗಳು ಅಷ್ಟೊಂದು ಸುಗಮವಾಗಿದ್ದ ಅಂತ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ, ಈ ಒಂದು ಸೌಜನ್ಯ ಹೋರಾಟದಲ್ಲಿ ಅಥವಾ ಈ ಒಂದು ಬುರುಡೆ ಚಿನ್ನಯ್ಯನೊಂದಿಗೆ ಬುರುಡೆ ತಂದ ಪ್ರಕರಣದಲ್ಲಿ ಹಲವು ಕೇಸುಗಳನ್ನು ತನ್ನ ಮೈ ಮೇಲೆ ಎಳೆದುಕೊಂಡಂತಹ ವ್ಯಕ್ತಿ. ಇನ್ನು ಮಾಧ್ಯಮದ ಮುಂದೆ ಗಾಂಜಾ ಸಪ್ಲೈಯರ್, ಗಾಂಜಾ ಪೆಡ್ಲರ್, ಆಮೇಲೆ ಇನ್ಯಾವುದೋ ಹಲವು ಆರೋಪಗಳನ್ನು ಹೊರಿಸಲ್ಪಟ್ಟಂತಹ ವ್ಯಕ್ತಿ. ಚಿನ್ನಯ್ಯನನ್ನು ಬುರುಡೆಯನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಡೆಲ್ಲಿಗೆ ಹೋದಂತಹ ವ್ಯಕ್ತಿ, ನಿರ್ಮಲಾನಂದ ಸ್ವಾಮೀಜಿಯ ಕಡೆಗೂ ಹೋಗಿದ್ದಂತಹ ವ್ಯಕ್ತಿ, ಧರ್ಮಸ್ಥಳಕ್ಕೂ ಬಂದಿದ್ದಂತಹ ವ್ಯಕ್ತಿ, ಈ ಒಂದು ಹೋರಾಟದಲ್ಲಿ SIT ತನಿಖೆಯನ್ನು ಎದುರಿಸಿದಂತಹ ವ್ಯಕ್ತಿ, ಇನ್ನು ತನಿಖಾಧಿಕಾರಿಗಳಿಂದ ಅಥವಾ ಚಿನ್ನಯ್ಯನಿಂದ ಹಲ್ಲೆಗೊಳಗಾಗಿದ್ದೇನೆ ಅಂತ ಸ್ಫೋಟಕ ಮಾಹಿತಿಯೊಂದನ್ನು ಬಿಟ್ಟಂತಹ ವ್ಯಕ್ತಿ. ಈ ಒಂದು ವ್ಯಕ್ತಿಯ ಮುಖಪರಿಚಯ ನೀವು ಈ ರೀತಿ ಕೇಳಿರ್ಬೋದೇ ಹೊರತು ಆ ಒಂದು ವ್ಯಕ್ತಿಯ ಇನ್ನೊಂದು ಮುಖವನ್ನು ನೀವು ನೋಡಿಲ್ಲ. ಯಾಕಂತ ಕೇಳಿದರೆ ನೋಡಿ, ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾ ಇದ್ರೂ ಕೂಡ ಈ ಪೊಲೀಸರಿಗೆ ರಜಾ ದಿವಸಗಳಿಗೆ ಬಗ್ಗೆ RTA ಹಾಕಿದಂತಹ ವ್ಯಕ್ತಿ. ಅಂದರೆ ಪೊಲೀಸರಿಗೆ ರಜಾ ದಿವಸಗಳು ಕಡಿಮೆ ಆಗ್ತಾ ಇದೆ, ನಿರಂತರವಾಗಿ ಕೆಲಸಗಳು ಮಾಡ್ತಾ ಇದೆ, ಅವರ ಮೇಲೆ ಒತ್ತಡಗಳು ಹೆಚ್ಚುತ್ತಾ ಇದೆ ಅಂತೇಳಿ ತನಗೆ ಅನ್ಯಾಯ ಮಾಡ್ತಾ ಇರುವಂತಹ ಪೊಲೀಸರಿಗೆ ವಕಾಲತ್ತು ವಹಿಸಿಕೊಂಡು RTA ಹಾಕಿದಂತಹ ಪುಣ್ಯಾತ್ಮ ಜಯಂತ್ ಟಿ ಅವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಹಲವು ವಿಚಾರಗಳಿದೆ. ಇವತ್ತು ಕಡಬ ವಿಚಾರದಲ್ಲಿ ನಾನು ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಇಡ್ತೀನಿ ನೋಡಿ. ಆ ಒಂದು ವಯಸ್ಕ ದಂಪತಿಗಳಿಗೆ ಒಂದು ಮನೆ ಸೂರನ್ನು ಒದಗಿಸಿಕೊಡ್ಬೇಕು ಅಂತೇಳಿ ತಾವೇನು ದಶಕಗಳಿಂದ ವಾಸ ಮಾಡ್ತಾ ಇದ್ದಂತಹ ಪ್ರದೇಶವನ್ನು ಅಕ್ರಮ ಅಂತ ಹೇಳಿಕೊಂಡು ಅಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಯಾರದೋ ಒತ್ತಾಸೆಗೆ ಬಿದ್ದು ಅಧಿಕಾರಿಗಳು ಅದನ್ನು ಖಾಲಿ ಮಾಡಿಸಿದಂತಹ ಸಂದರ್ಭದಲ್ಲಿ ಅವರ ಜೊತೆ ನಿಂತು ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇನೆ ಅಂತ AC ಕಚೇರಿ ಮುಂದೆ, ಪುತ್ತೂರಿ ಕಚೇರಿ ಮುಂದೆ ತಾನೂ ಕೂಡ ಸ್ವತಃ ಧರಣಿ ಕೂರ್ತೇನೆ ಅಂತ ಅವರಿಗೆ ಆಶ್ವಾಸನೆ ನೀಡಿದಂತಹ ಈ ಒಂದು ಪುಣ್ಯಾತ್ಮನನ್ನು ಅದು ಹೇಗೆ ಮರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತವಾಗಿಯೂ ನಾವು ಈ ಒಂದು ಜಯಂತ್ ಟಿ ಅನ್ನುವಂತಹ ವ್ಯಕ್ತಿಯನ್ನು ಬರೀ ಹೋರಾಟಗಾರ ಅಂತ ಇಲ್ಲಿ ಸುಮ್ಮನೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟದಲ್ಲಿ ಆತನನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಆತ ಮೊದಲೇ ಭ್ರಷ್ಟಾಚಾರ ಎನ್ನುವಂತಹ ದೊಡ್ಡ ಕಳಂಕವನ್ನು ನಿವಾರಣೆ ಮಾಡಬೇಕು ಅಂತ ನೀತಿ ಸಂಘಟನೆಯನ್ನು ಕಟ್ಟಿಕೊಂಡಂತಹ ವ್ಯಕ್ತಿ. ಇನ್ನು ಹಲವು ವ್ಯಂಗ್ಯ ಮಾತುಗಳು, ಜೋಕ್ಗಳು ಅಥವಾ ಟ್ರೋಲ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ. ನೀತಿ ಸಂಘಟನೆ ರಾಜ್ಯಾಧ್ಯಕ್ಷನಂತೆ, ನೀತಿ ಸಂಘಟನೆಯಲ್ಲಿ ಇರೋದು ಆತ ಒಬ್ಬನೇ ವ್ಯಕ್ತಿ, ಬೇರೆ ಯಾರೂ ಇಲ್ಲ ಅಂತ. ಆದರೆ ಆತನ ಹಿನ್ನೆಲೆ ಅಥವಾ ಆತನ ಬ್ಯಾಕ್ಗ್ರೌಂಡನ್ನು ಪರಿಶೋಧನೆ ಮಾಡ್ತಾ ಹೋಗಿ ನೀತಿ ಸಂಘಟನೆ ಎಂಥದ್ದು, ಏನಕ್ಕಾಗಿ ಹೋರಾಟಗಳು ಮಾಡ್ತಾ ಬಂದಿತ್ತು, ನಮ್ಮ ರಾಜ್ಯದ ಸುಭಿಕ್ಷೆಗಾಗಿ ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟ ಕಳಂಕರನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಿರಂತರವಾಗಿ RTA ಹಾಕ್ತಾ ಇದ್ದಂತಹ ವ್ಯಕ್ತಿ. ನಿಮಗೆ ಯಾರಿಗೂ ಗೊತ್ತಿಲ್ಲದಷ್ಟು ದಾಖಲೆಗಳನ್ನು ಶೇಖರಿಸಿದಂತಹ ಅವರ ವ್ಯಕ್ತಿ. ಆತ ಇವತ್ತು ಸಮಾಜದ ಮುಂದೆ ಮುಗ್ಧ ಜನರನ್ನು ಎತ್ತಿ ಮೇಲಕ್ಕೆತ್ತೋಕೆ ಪರಿಶ್ರಮ, ಹಗಲು ರಾತ್ರಿ ಅಂತ ಅವಿರತವಾಗಿ ಶ್ರಮ ಪಡ್ತಾ ಇರುವಂತಹ ವ್ಯಕ್ತಿ. ಇದ್ಯಾವುದು ಯಾರಿಗೂ ಕಾಣ್ತಾ ಇಲ್ಲ. ಸೊ ಇದಕ್ಕಾಗಿ ಅವರನ್ನು ಮುನ್ನೆಲೆಗೆ ತರಲೇಬೇಕಾಗಿದೆ. ಅಂತಹ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪರಿಚಯಿಸಲೇಬೇಕಾಗಿದೆ. ಅವರ ಇನ್ನೊಂದು ಮುಖವನ್ನು ನಿಮ್ಮ ಮುಂದೆ ತರಲೇಬೇಕಾಗಿದೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿ. ಯಾಕಂದರೆ ಈ ಒಂದು ವೃದ್ಧ ದಂಪತಿಗಳಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಲೇಬೇಕು. ಸೊ ಆ ಒಂದು ಸರಿಪಡಿಸುವಿಕೆ ಯಾವ ರೀತಿಯಲ್ಲಿ ಆಗಬೇಕು ಅಂದರೆ,
ಕಾನೂನಾತ್ಮಕವಾಗಿ ಅವೆಲ್ಲ ಬೆಳವಣಿಗೆ ನೋಡಿ. ಒಂದು 5 ಸೆಂಟ್ ಜಾಗವನ್ನು ಈ ಒಂದು ದಂಪತಿಗಳ ಹೆಸರಿಗೆ ಮಾಡಿಕೊಟ್ಟದರಲ್ಲಿ ನಮ್ಮ ಕರ್ನಾಟಕ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಅವರಿಗೆ ಉಳ್ಕೊಳ್ಳೋಕೆ ಒಂದು ಸೂರ ಆಗುತ್ತೆ, ಉಳ್ಕೊಳ್ಳೋಕೆ ಒಂದು ಗಾಳಿ ಮನೆ ಅಂತ ಸಿಗುತ್ತೆ ಹೊರತು ಬೇರೆ ನಮ್ಮ ರಾಜ್ಯ ಇದರಿಂದಾಗಿ ಏನು ಎಲ್ಲವೂ ಅಂತ್ಯ ಆಗೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ಒಂದು ಬಡವರಿಗಾಗಿ ಮೀಸಲಿರುವಂತಹ 5 ಸೆಂಟ್ಸ್ ಜಾಗವನ್ನು ಕೇಳಿದಾಗ ಇಷ್ಟೊಂದು ಅನ್ಯಾಯ ಎಸಗ್ತಾ ಇದ್ದಾರೆ ಅಂದರೆ ಅದು ಜಯಂತ್ ಟಿ ಅವರ ಮಾತಿನಿಂದಲೇ ನಾವು ಕೇಳ್ಕೊಂಬರೋಣ. ಯಾರ್ದೋ ಎಂಜಲ ಕಾಸಿಗೆ ಕೈ ಚಾಚಿ ಯಾರಿಗೂ ಈ ಜಮೀನನ್ನು ಕೊಡಲಿಕ್ಕೋಸ್ಕರ ಬೇರೆಯವರಿಗೆ ಮಾರಲಿಕ್ಕೋಸ್ಕರ ನೀವು ಅವ್ರಿಗೆ ಇನ್ನೊಬ್ಬರಿಗೆ ಸಹಕಾರ ಮಾಡಿದಿರಲ್ಲ, ಇದು ತನಿಖೆ ಆಗಬೇಕು. ಈ ಒಂದು ಉದ್ದೇಶ ನಾವು ಇದೆಲ್ಲ ಮಾಡ್ತಾ ಇರೋದು. ಆದ್ದರಿಂದ ನಾನು ಇಡೀ ರಾಜ್ಯದ ಇದೇನೋ ವಿಡಿಯೋ ನೋಡುವವರಿಗೆ ಹೇಳ್ತದೆ, ಅಧಿಕಾರಿಯವರೇ ಎಚ್ಚೆತ್ತುಕೊಳ್ಳಿ. ಎಲ್ಲ ನಮ್ಮ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ. ನಾವಿವತ್ತು ಪುತ್ತೂರು ಎ ಸಿ ಕಚೇರಿ ಹತ್ರ ಬಂದೆ. ಇಂದು ಎ ಸಿಯನ್ನು ಮಾತಾಡಿಸಿ ಹೋಗೋಣ ಅಂತ ಬಂದೆ. ಕಾರಣ 13/11/2024 ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತು ಕಾಪಿನಬಾಗಿಲು ರಾಧಮ್ಮ ಅವರ ಒಂದು ಮನೆಯನ್ನು ಕಡಬ ತಹಸೀಲ್ದಾರರು ಹಾಗೂ ಅವರೊಂದಿಗೆ ಒಂದಿಷ್ಟು ಅಧಿಕಾರಿಯವರ ತಂಡವರು ಬಂದು ನೆಲಸಮ ಮಾಡಿರ್ತಾರೆ ಬೆಳಗ್ಗೆ ಜಾವ. ಈ ವಿಷಯದಲ್ಲಿ ನಾವು 1 ವರ್ಷದಿಂದ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕಚೇರಿಗಳಿಗೂ ಮನವಿ ಮಾಡಿದ್ದೀವಿ. ಈ ನೊಂದವರಿಗೆ ಅಕ್ರಮವಾಗಿ ಕಡಬ ತಹಸೀಲ್ದಾರರು ಮನೆಯನ್ನು ನೆಲಸಮ ಮಾಡಿದ್ದಾರೆ, ಅದಕ್ಕೆ ನ್ಯಾಯ ಕೊಡಿಸಬೇಕು, ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು. ಅಕ್ರಮವಾಗಿ ಮನೆಯನ್ನು ನೆಲಸಮ ಮಾಡಿರುವಂಥ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಪತ್ರವನ್ನು ಮಾಡಿದ್ದೀವಿ, ಹೋರಾಟಗಳನ್ನು ಮಾಡಿದ್ದೀವಿ. ಆದರೆ ಎ ಸಿ ಅವರಿಗೆ 1 ವರ್ಷ ಹಿಂದೆ ಒಂದು ಮನವಿ ನೀಡಿದೆ. ಎ ಸಿ ಅವರಲ್ಲ, ಯಾರೇ ಒಂದು ಅಧಿಕಾರಿಯೋ ಆ ಸ್ಪಾಟಿಗೆ ಬಂದು ಯಾರೂ ಎಂಕ್ವೈರಿ ಮಾಡಿಲ್ಲ. ಆ ಕಾರಣದಿಂದಾಗಿ ನಾವು 22/12/2025 ಎ ಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಒಂದು ಪತ್ರ ಮುಖಾಂತರ ಒಂದು ಹೇಳಿಕೆಯನ್ನು ನೀಡಿದ್ದೀವಿ. ಇವತ್ತಿಂದ 1 ತಿಂಗಳು ಕಾಲಾವಕಾಶ ಕೊಡ್ತಾ ಇದ್ದೀವಿ. ನಾವು ಏಕಾಏಕಿ ಬಂದು ಮಾಡ್ತಾ ಇಲ್ಲ. ಎ ಸಿ ಅವರಿಗೆ ಒಂದು ತನಿಖೆ ಮಾಡಲಿಕ್ಕೆ ಕಾಲಾವಕಾಶಗಳು, ಅದರ ನಂತರವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಯಾರನ್ನೂ ಕರ್ಕೊಂಡು ನಾವೊಂದು ಇವರ ಫ್ಯಾಮಿಲಿ ಮತ್ತು ನಾನು ಮಾತ್ರ ಇರ್ತೀವಿ, ಬೇರೆ ಯಾರನ್ನೂ ಕರ್ಕೊಂಡು ಬರೋದೇ ಇಲ್ಲ. ಬಂದು ಕೂತರೆ ನಮಗೆ ಕಾನೂನು ಪ್ರಕಾರವಾಗಿ ಕ್ಲಿಯರ್ ಆಗಬೇಕು. ಏನು ಕಡಬ ತಹಸೀಲ್ದಾರ್ ಅವರ ಮೇಲೆ ಕ್ರಮಗೊಳ್ಳಬೇಕು. ಯಾರೆಲ್ಲ ಅಧಿಕಾರಿಗಳೊಂದು ಅಕ್ರಮವಾಗಿ ಮನೆ ನೆಲಸಮ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿ ಯಾರೆಲ್ಲ ಇವರಿಗೆ ಉಪದ್ರ ಮಾಡಿದ್ದಾರೆ ಅವ್ರನ್ನೆಲ್ಲರಿಗೂ ಶಿಕ್ಷೆ ಆಗಬೇಕು. ಇದು ನಮ್ಮ ಉದ್ದೇಶ ಅಂತ ಹೇಳ್ತೀವಿ. 13/11/2024 ಏಕಾಏಕಿ ಬಂದು ಮೆಸ್ಕಾಂ ಅಧಿಕಾರಿಯವರು ಕರೆಂಟನ್ನು ಕಟ್ ಮಾಡಿದ್ದಾರೆ. ಆದರೆ ರಾಧಮ್ಮ ಅವರ ಹೆಸರಲ್ಲೇ ಇರೋದು. ಅಲ್ಲಿ ತಹಸೀಲ್ದಾರರು, ಮೆಸ್ಕಾಂ ಅಧಿಕಾರಿಯವರು, ಇನ್ನಿತ ಅಧಿಕಾರಿಯವರು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರೇಣುಕಾ ಅವರ ಮನೆ ಇದು. ರೇಣುಕಾ ಅವರ ಮನೆಯನ್ನು ನೆಲಸಮ ಮಾಡಿಕೊಡಲಿಕ್ಕೆ ಯಾರೋ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಹೈಕೋರ್ಟಿಗೆ ಒಂದು ಆದೇಶ ನೀಡಿದ್ದಾರೆ. ಅದರಂತೆ ನಾವು ಇದನ್ನು ನೆಲಸಮ ಮಾಡಿ ವರದಿ ಕೊಡಬೇಕಂತ ಒಂದು ಸುಳ್ಳು ಹೇಳಿಕೆಯನ್ನು ನೀಡಿರ್ತಾರೆ. ಆದರೆ ಅಲ್ಲಿ ಅವತ್ತು ತನಿಖಾ ವರದಿಯನ್ನು ಮಾತ್ರ ಕೇಳೋದು. ಅಲ್ಲಿ ಯಾವುದೇ ರೀತಿಯಲ್ಲೂ ಮನೆಯನ್ನು ನೆಲಸಮ ಮಾಡಿ ನ್ಯಾಯಾಲಯಕ್ಕೆ ವರದಿ ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೇಳಿರುವುದಿಲ್ಲ. ಈ ಒಂದು ಕಾರಣ ಸುಳ್ಳು ಮಾಹಿತಿಯನ್ನು ಅಂದರೆ ಇವರ ಮಗಳು ರೇಣುಕಾ ಹೆಸರಲ್ಲಿ ಹೈಕೋರ್ಟ್ನಿಂದ ಒಂದು ಆದೇಶ ಪ್ರತಿಯನ್ನು ತಂದಿದ್ದಾರೆ, ತನಿಖಾ ವರದಿ ಕೊಡಿ ಅಂತೇಳಿ. ರೇಣುಕಾ ಅವರು ಕಡಬ ತಾಲೂಕಲ್ಲ, ಕೌಕ್ರಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸವಾಗಿಲ್ಲ, ಅದೆಲ್ಲ ಕಾಪಿನಬಾಗಿಲಲ್ಲಿಲ್ಲ. ಅವರ ಆಧಾರ್ ಕಾರ್ಡು ಎಲ್ಲ ಇರೋದು ಬೆಳ್ತಂಗಡಿ ತಾಲೂಕು ಶಿವಾಜಿ ಗ್ರಾಮಕ್ಕೆ ಸಂಬಂಧಿಸಿದ್ದು. ಯಾವ ಆಧಾರ ಮೇಲೆ ಬಂದು ಇವರ ಮನೆಗೆ ಕರೆಂಟ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲವೂ ಅಷ್ಟೇ ಇವರ ರಾಧಮ್ಮ ಅವರ ಹೆಸರಲ್ಲೇ ಇದೆ. ಆದರೆ ಇವರ ಮನೆಯನ್ನು ನೆಲಸಮ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಆನಂತರ ನಾವು ಕೇಳಿದ್ವಿ 94C ಅವರಿಗೆ ಹಕ್ಕುಪತ್ರಕ್ಕೆ 2021ಕ್ಕೆ 2021ಕ್ಕೆ ಒಂದು ಮನವಿ ಮಾಡಿದ್ವಿ. ಆಗ ಕಡಬ ತಹಸೀಲ್ದಾರ್ ಒಂದು ಹಿಂಬಾರ ಕೊಡ್ತಾ ಇದ್ದಾರೆ. 2015 ಹಿಂದಕ್ಕೆ ಇವರು ವಾಸವಾಗಿರುವುದಿಲ್ಲ. ಕಡಬ ತಹಸೀಲ್ದಾರರೇ, ನೀವು ಇವಾಗಲೂ ಬನ್ನಿ, ಅದು ಪಕ್ಕ ಜಾಗದಲ್ಲಿ ನೋಡಿ 100 ವರ್ಷದಿಂದ ವಾಸವಾಗಿರುವವರಿದ್ದಾರೆ. ಇವಾಗಲೂ ಗುಡಿಸಲು ಕಟ್ಟಿ ವಾಸವಾಗಿದ್ದಾರೆ. ನಿಮ್ಮ ಯೋಗ್ಯತೆಗೆ ಅವರಿಗೊಂದು ಮನೆ ನಂಬರ್ ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಸರ್ಕಾರದಿಂದ ಬರೋ ಒಂದು ಸವಲತ್ತು ಮುಖಾಂತರವಾಗಿ ಅವರಿಗೊಂದು ಮನೆ ಕಟ್ಟಿಕೊಟ್ಟು ಅವರಿಗೊಂದು ಮನೆ ನಂಬರ್ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ಆನಂತರ ಹೇಳ್ತಾರೆ ಇವರು ವಾಸವಾಗಿಲ್ಲ ಅಂತ. ಇವರು 2012ರಲ್ಲಿ ವಾಸವಾಗಿದ್ದಾರೆ. 2012ರಲ್ಲಿ ವಾಸವಾಗಿರೋ ಗುಡಿಸಲಿತ್ತು. ಆವಾಗ ನಿಮ್ಮ ಯೋಗ್ಯತೆ ನೀವು ಕೊಡ್ತೇ ಇಲ್ಲ. ನೀವು ಕೊಡ್ತಾ ಇರೋ ಮನೆ ನಂಬರ್ ಎಲ್ಲ ಕೊಡ್ತಾ ಇರೋ ದೊಡ್ಡವರಿಗೆ, ದುಡ್ಡಿದವರಿಗೆ, ಎಂಜಲ ಕಾಸು ಕೊಡುವವರಿಗೆ ಕೊಡ್ತಾ ಇದ್ದೀರಾ. ಆನಂತರ 2020-21 ಮನೆ ಕಟ್ಟಿದ ನಂತರ ಇವರು ಕೇಳುವಾಗ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೇಳ್ತಿದ್ದೀರಾ. ಯಾರ್ದೋ ಎಂಜಲ ಕಾಸಿಗೆ ಕೈ ಚಾಚಿ ಯಾರಿಗೂ ಈ ಜಮೀನನ್ನು ಕೊಡಲಿಕ್ಕೋಸ್ಕರ ಬೇರೆಯವರಿಗೆ ಮಾರಲಿಕ್ಕೋಸ್ಕರ ನೀವು ಅವ್ರಿಗೆ ಇನ್ನೊಬ್ಬರಿಗೆ ಸಹಕಾರ ಮಾಡಿದಿರಲ್ಲ, ಇದು ತನಿಖೆ ಆಗಬೇಕು. ಈ ಒಂದು ಉದ್ದೇಶ ನಾವು ಇದೆಲ್ಲ ಮಾಡ್ತಾ ಇರೋದು. ಆದ್ದರಿಂದ ನಾನು ಇಡೀ ರಾಜ್ಯದ
ಇದೇನೋ ವೀಡಿಯೋ ನೋಡುವವರಿಗೆ ಹೇಳ್ತದೆ, ಅಧಿಕಾರಿಯವರೇ ಎಚ್ಚೆತ್ತುಕೊಳ್ಳಿ, ಇವರಿಗೆ ನೊಂದವರಿಗೆ ಸಹಕಾರ ಕೊಡಿ. ಸರ್ಕಾರಿ ಭೂಮಿ ಅದು, ಇವರು ತಗೊಂಡು 2012 ಹೌದು, ಮನೆ ಕಟ್ಟಿರಲಿಲ್ಲ, ಅದನ್ನು ಹೇಳ್ತಾ ಇದ್ದೀವಿ. ಇನ್ನೂ ಬನ್ನಿ, ಅಕ್ಕಪಕ್ಕದಲ್ಲಿ ವಾಸ ಎಲ್ಲವನ್ನು ಎಂಕ್ವೈರಿ ಮಾಡಿ. ಎಲ್ಲದಷ್ಟೇ, ಅಲ್ಲಿ ಒಂದು ರೇಷನ್ ಕಾರ್ಡ್ ಸಮೇತ ಇಲ್ಲ ಬಡವರಿಗೆ, ಯಾರು ಕೇಳುವರು ಹೇಳುವವರೇ ಇಲ್ಲ. ವೋಟರ್ ಐ ಡಿಯನ್ನು ಕೊಟ್ಟಿದ್ದಾರೆ. ಓಟು ಸಮಯದಲ್ಲಿ ಎಂಜಲು ಕಾಸು ಭಿಕ್ಷೆ ಬೇಡುವಂಗೆ ಅಲ್ಲಿ ಹೋಗ್ತೀರಾ ಓಟು ಕೇಳಲಿಕ್ಕೆ. ನಾಚಿಕೆ ಮಾನ ಮರೆಯಿಲ್ಲ ಜನನಾಯಕರೇ, ಇವರಿಗೆ ನ್ಯಾಯ ಕೊಡಿಸಿ ಅಂತ ಈ ಮೂಲಕ ನಿಮ್ಮ ಕೇಳ್ಕೊಳ್ತಾ ಇದ್ದೀವಿ.